ನಮ್ಮನೆಯವರು ಸಡನ್ನಾಗಿ ಫೋನ್ ಮಾಡಿ ಮನೇಲಿರೋ ಬೆಲ್ಟ್ ತೊಗೊಂಬಾ, ಇಟ್ಸ್ ಆನ್ ಎಮರ್ಜೆನ್ಸಿ, ಬೇಗ ತೋಟಕ್ಕೆ ಬಾ ಅಂತ ಹೇಳಿದ್ರು. ನಾನು ಪಟ ಅಂತ ತೊಗೊಂಡು ತೋಟದ ಹೋದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಆರ್ಮಿಚರ್ ಬೆಲ್ಟ್ ಸಿಡ್ದೋಗ್ಬಿಟ್ಟಿತ್ತು. ಮನೆಯಲ್ಲಿರೋ ಎಲ್ಲ ಮಿಷಿನರಿಗಳ ಕಂಡೀಷನ್ ನೋಡಿಕೊಂಡು ಒಂದೊಂದು ಎಕ್ಸ್ಟ್ರಾ ಸ್ಪೇರ್ಸ್ನ ತಂದು ಇಟ್ಕೊಂಡಿರ್ತೀವಿ. ಈ ರೀತಿ ಸಡನ್ನಾಗಿ ಎಡವಟ್ಟಾದಾಗ ಪಟ್ ಅಂತ ಸರಿ ಮಾಡ್ಕೊಂಡ್ಬಿಡ್ತೀವಿ. ಎಮರ್ಜೆನ್ಸಿಗೆ ಮನೇಲಿ ಒಂದು ಮಿಷಿನ್ ಇರಲಿ ಅಂತ ತಂದಿದ್ದು, ಆದರೆ ಈ ಬೇಸಿಗೆಗೆ ಇದೇ ಪರ್ಮನೆಂಟ್ ಸೊಲ್ಯೂಷನ್ ಆಗೋಯ್ತು. ಕೊಡೋ 3 ಅವರ್ ಮೋಟ್ರ್ ಲೈನನ್ನು ಸರಿಯಾಗಿ ಕೊಡಲ್ಲ, ಅದರಲ್ಲೂ ಅದು ಸಲತಾಗಿ ಸತಿ ಕೊಡ್ತಾರೆ. ಇನ್ನು ನೈಟ್ ಮೋಟ್ರ್ ಲೈನ್ ಅಂತೂ ನಂಬ್ಕೊಳ್ಳೋಕ್ಕೆ ಆಗಲ್ಲ. ತರಕಾರಿ ನೆನ್ಸೋಕೋದ್ರೆ ತೋಟ ಒಣಗುತ್ತೆ, ತೋಟ ನೆನ್ಸೋಕೋದ್ರೆ ತರಕಾರಿ ಒಣಗುತ್ತೆ. ವಿಧಿ ಇಲ್ಲದೆ ದಿನ 2,000 ಡೀಸೆಲ್ ಹಾಕ್ಕೊಂಡು ನೀರಾಯಿಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೀಗೆ ಒಬ್ಬರು ಸ್ನೇಹಿತರು ನೋಡಿದವರು ಗಂಟೆಗೆ 1,000 ಅಲ್ಲ 1,500 ಕೊಡ್ತೀನಿ ಬಾಡಿಗೆ ಕೊಡಿ ಅಂತ ಕೇಳಿದ್ರು. ಆದರೆ ನಾವು ಯಾವುದೇ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ನ ಬಾಡಿಗೆ ಕೊಡೋದಿಲ್ಲ, ಬಾಡಿಗೆ ಹೊಡೆಯೋದು ಇಲ್ಲ. ಏನೇ ಇದ್ರೂ ನಮ್ಮ ಸ್ವಂತ ಯೂಸ್ಗಾಗಿ ಮಾತ್ರ. ಇದೆಲ್ಲರ ಮಧ್ಯೆ ದಮ್ ಕಟ್ತಾ ಇರೋದು ಮಾತ್ರ ನಮ್ಮ ಐರಾವತ, ಅಂದರೆ ನಮ್ಮ ಟ್ರ್ಯಾಕ್ಟರ್. ಕೆಲವರಿಗೆ ಬೋರಲ್ಲಿ ನೀರು ಕಮ್ಮಿ ಆಯಿತು ಅನ್ನೋ ಟೆನ್ಷನ್ ಒಂದು ಕಡೆ, ಆದರೆ ಇನ್ನೂ ಕೆಲವರಿಗೆ ನೀರನ್ನ ತೋಟಕ್ಕೆ ಕಾಯ್ಸೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಟೆನ್ಷನ್ ಒಂದು ಕಡೆ. ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಭೂಮಿಗೆ ತಂಪಾಗಿ ಮಳೆ ಆಗ್ಬೋದು. ನೀವು ರೈತರಾಗಿದ್ದರೆ, ರೈತರನ್ನ ಇಷ್ಟಪಡೋರಾಗಿದ್ದರೆ ದಯವಿಟ್ಟು ಬೇಡ್ಕೊಳ್ಳಿ ತಂಪಾಗಿ ಮಳೆ ಬರಲಿ ಅಂತ ಅಂದ್ಬಿಟ್ಟು. ಒಳ್ಳೆಯದಾಗಲಿ.